ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಇರೋದು ಅಧಿಕಾರ ಹಸ್ತಾಂತರ ವಿಚಾರ. ಸಿಎಂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು, ಅದಕ್ಕೆ ಡಿಸಿಎಂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅದಾದ ನಂತರ ಪರಮೇಶ್ವರ್ ಅವರು ಆಡಿರುವಂತ ಮಾತು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಲ್ಲಿ ಮುಜುಗರಕ್ಕೆ ತಂದಿದೆ, ಅಥವಾ ಪರಮೇಶ್ವರ್ ಅವರು ಆಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ರೋಷಾವೇಶದ ಬಳಿಕ ಡಿಕೆಶಿ ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ರೋಷಾವೇಶದ ಬಳಿಕ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿಲ್ಲ, ಸಿದ್ದರಾಮಯ್ಯರು ಈ ಬಗ್ಗೆ ಚರ್ಚೆ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಇಲ್ಲಿಗೆ ಈ ವಿಚಾರವನ್ನ ಮುಗಿಸೋಣ ಅಂಥೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಪ. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಯಾವಾಗ ಡಿಕೆ ಶಿವಕುಮಾರ್ ಅವರು ಈ ಒಪ್ಪಂದದ ವಿಚಾರದ ಬಗ್ಗೆ ಮಾತಾಡಿದ್ರು, ಅಧಿಕಾರ ಒಪ್ಪಂದದ ವಿಚಾರದ ಬಗ್ಗೆ, ಅದಾದ ನಂತರ ಆ ಮಾತಿನ ಮೇಲೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು, ಡಿಕೆ ಶಿವಕುಮಾರ್ ಕೊಟ್ಟರು, ಈಗ ಪರಮೇಶ್ವರ್ ಅವರ ಹೇಳಿಕೆ, ಇದೆಲ್ಲವೂ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಮುಜುಗರ ತರ್ತಾ ಇಲ್ವಾ ಕಾಂಗ್ರೆಸ್ ಪಾಳೆಯದಲ್ಲಿ? ಈ ಹೊತ್ತಿಗೆ ಏನೇನು ನಡೀತಾ ಇದೆ? ಡಿಕೆ ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯ ಇದನ್ನೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ ವಿಜಯ್? ಖಂಡಿತವಾಗ್ಲೂ ರಂಜಿತ್, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಹೇಳೋದಿರಲಿ, ಸ್ವಪಕ್ಷೀಯರ ಹೇಳಿಕೆಯಿಂದಲೂ ಕೂಡ ಪಕ್ಷದಲ್ಲಿ ಏನೋ ಒಂದು ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ತರ ಬೆಳವಣಿಗೆ ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನಗಳು, ಚರ್ಚೆಗಳು ಉಂಟಾಗಿರುವಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಖುದ್ದು ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಏನಂದ್ರೆ ಮುಖ್ಯಮಂತ್ರಿ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ನಂದ ಮತ್ತು ಸಿದ್ದರಾಮಯ್ಯ ಒಪ್ಪಂದ ಆಗಿದೆ ಅಂತ. ಅದಾದ ಬಳಿಕ ಶುರುವಾಗಿದ್ದು ರಂಜಿತ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ರು ಇಲ್ಲ, ಯಾವುದು ಒಪ್ಪಂದ ಆಗಿಲ್ಲ ಅಂತ. ಅಂದ್ರೆ ಇಲ್ಲಿವರೆಗೂ ಕೂಡ ಒಪ್ಪಂದ ಸಂಬಂಧಪಟ್ಟಂತೆ ಮಾತನಾಡದಂತ ಸಿದ್ದರಾಮಯ್ಯ ಅವರು ಒಪ್ಪಂದನೇ ಆಗಿಲ್ಲ ಅಂತಂದ್ರು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಲ್ಲಿ ಬಣ ರಾಜ್ಯಕ್ಕೆ ಮತ್ತೊಂದಷ್ಟು ಜೋರಾಗಿರುವಂಥದ್ದು. ಯಾಕೆಂದ್ರೆ ಈಗ ಇದೇ ಮೊದಲ ಬಾರಿಗೆ ಪರಮೇಶ್ವರ್ ಅವರು ಬಹಳ ಗರಂ ಆಗಿ ಹೇಳಿದ್ರು, ಅಂದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರಿಬ್ರು ಹೊಂದಾಣಿಕೆ ಮತ್ತೊಂದು ಮಾತಾಡಿದ್ರೆ ನಾವೇನ್ಕಿರ್ಬೇಕು ಅಂತ ಹೇಳಿದ್ರ ಅರ್ಥ ಕೇವಲ ಅವರಿಬ್ಬರೇ ಅಧಿಕಾರ ಅನುಭವಿಸ್ಬೇಕಾ, ನಾನು ಕೂಡ ಅಧಿಕಾರ ಅನುಭವಿಸ್ಬೇಕು, ನಮ್ಮಂತವ್ರು ಕೂಡ ಇದ್ದಾರೆ ಅಂತ ಹೇಳುವ ಮೂಲಕ ನೇರವಾಗಿ ಎಚ್ಚರಿಕೆ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ನಾನು ಕೂಡ ಇದ್ದೀನಿ ಅಂತ ಹೇಳುವ ಮೂಲಕ ಪರೋಕ್ಷ ಅಲ್ಲ, ನೇರವಾಗಿ ಸಂದೇಶ ಕೊಟ್ಟಿರುವಂಥದ್ದು. ಇದರ ಅರ್ಥ ರಂಜಿತ್, ಎಲ್ಲ ಹೈಕಮಾಂಡ್ನಲ್ಲಂತೂ ಒಂದಂತೂ ಸತ್ಯ, ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಒಂದಷ್ಟು ಒಪ್ಪಂದ ಆಗಿರುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಚರ್ಚೆ ಆಗ್ತಿರುವಂಥದ್ದು. ಎಲ್ಲೋ ಸಮಯ ಹತ್ರ ಬಂದಿರಬಹುದು, ಅಂದರೆ 2 ವರ್ಷಗಳ ಕಾಲ ಬಹುತೇಕ ಆಗಿರ್ಬೋದು ಒಪ್ಪಂದ. ಅದಕ್ಕೆ ಪೂರಕವಾಗಿ ಈಗಲಿಂದಲೂ ಕೂಡ ಅದರ ವೇದಿಕೆ ಸೃಷ್ಟಿಯಾಗ್ತಾ ಇದೆಯಾ ಅನ್ನೋಂಥದ್ದು. ಮತ್ತೊಂದು ಒಳಸುಳಿಯನ್ನು ನೋಡೋದಾದ್ರೆ ಪರಮೇಶ್ವರ್ ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಕೊಟ್ಟಿರುವಂಥದ್ದು. ಕೇವಲ ಪರಮೇಶ್ವರ್ ಹೇಳಿಕೆ ಅಂತಲ್ಲ, ಈ ಪರಮೇಶ್ವರ್ ನಂತರ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಅಂತ ಬರೋದಾದ್ರೆ ಎಂ ಬಿ ಪಾಟೀಲ್ ಕೂಡ ಅದೇ ರೀತಿ ಮಾತಾಡ್ಬೋದು, ಸತೀಶ್ ಜಾರಕಿಹೊಳಿ ಕೂಡ ಅದೇ ರೀತಿ ಮಾತಾಡ್ಬೋದು. ಇದರ ಅರ್ಥ ಸಿದ್ದರಾಮಯ್ಯ, ಒಂದು ವೇಳೆ ಸಿದ್ದರಾಮಯ್ಯ ಅವರ ಸ್ಥಾನ ಬದಲಾವಣೆ ಆಗೋದಾದ್ರೆ ಅವರ ಜೊತೆಗೆ ನಮ್ಮನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳೋ ಮೂಲಕ ಬಹಳ ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ರಂಜಿತ್, ಇದು ನಾನಾ ರೀತಿಯ ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಾನಾ ರೀತಿಯ ಆಯಾಮಗಳನ್ನು, ಬಣಗಳನ್ನು ಮತ್ತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳನ್ನು ದೊಡ್ಡ ಮಟ್ಟದ ಪಟ್ಟಿ ಬೆಳೆಯುವಂತ ಕೂಡ ಸತ್ಯ ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಇರೋದು ಅಧಿಕಾರ ಹಸ್ತಾಂತರ ವಿಚಾರ. ಸಿಎಂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು, ಅದಕ್ಕೆ ಡಿಸಿಎಂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟರು.
ಅದಾದ ನಂತರ ಪರಮೇಶ್ವರ್ ಅವರು ಆಡಿರುವಂತ ಮಾತು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಲ್ಲಿ ಮುಜುಗರಕ್ಕೆ ತಂದಿದೆ, ಅಥವಾ ಪರಮೇಶ್ವರ್ ಅವರು ಆಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ರೋಷಾವೇಶದ ಬಳಿಕ ಡಿಕೆಶಿ ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ರೋಷಾವೇಶದ ಬಳಿಕ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿಲ್ಲ, ಸಿದ್ದರಾಮಯ್ಯರು ಈ ಬಗ್ಗೆ ಚರ್ಚೆ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಇಲ್ಲಿಗೆ ಈ ವಿಚಾರವನ್ನ ಮುಗಿಸೋಣ ಅಂಥೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನಂದೇ ಆದಂಥ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಪ. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಯಾವಾಗ ಡಿಕೆ ಶಿವಕುಮಾರ್ ಅವರು ಈ ಒಪ್ಪಂದದ ವಿಚಾರದ ಬಗ್ಗೆ ಮಾತಾಡಿದ್ರು, ಅಧಿಕಾರ ಒಪ್ಪಂದದ ವಿಚಾರದ ಬಗ್ಗೆ, ಅದಾದ ನಂತರ ಆ ಮಾತಿನ ಮೇಲೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು, ಡಿಕೆ ಶಿವಕುಮಾರ್ ಕೊಟ್ಟರು, ಈಗ ಪರಮೇಶ್ವರ್ ಅವರ ಹೇಳಿಕೆ, ಇದೆಲ್ಲವೂ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಮುಜುಗರ ತರ್ತಾ ಇಲ್ವಾ ಕಾಂಗ್ರೆಸ್ ಪಾಳೆಯದಲ್ಲಿ? ಈ ಹೊತ್ತಿಗೆ ಏನೇನು ನಡೀತಾ ಇದೆ? ಡಿಕೆ ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯ ಇದನ್ನೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ ವಿಜಯ್? ಖಂಡಿತವಾಗ್ಲೂ ರಂಜಿತ್, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಹೇಳೋದಿರಲಿ, ಸ್ವಪಕ್ಷೀಯರ ಹೇಳಿಕೆಯಿಂದಲೂ ಕೂಡ ಪಕ್ಷದಲ್ಲಿ ಏನೋ ಒಂದು ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ತರ ಬೆಳವಣಿಗೆ ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನಗಳು, ಚರ್ಚೆಗಳು ಉಂಟಾಗಿರುವಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಖುದ್ದು ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಏನಂದ್ರೆ ಮುಖ್ಯಮಂತ್ರಿ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ನಂದ ಮತ್ತು ಸಿದ್ದರಾಮಯ್ಯ ಒಪ್ಪಂದ ಆಗಿದೆ ಅಂತ. ಅದಾದ ಬಳಿಕ ಶುರುವಾಗಿದ್ದು ರಂಜಿತ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ರು ಇಲ್ಲ ಯಾವುದು ಒಪ್ಪಂದ ಆಗಿಲ್ಲ ಅಂತ. ಅಂದ್ರೆ ಇಲ್ಲಿವರೆಗೂ ಕೂಡ ಒಪ್ಪಂದ ಸಂಬಂಧಪಟ್ಟಂತೆ ಮಾತನಾಡದಂತ ಸಿದ್ದರಾಮಯ್ಯ ಅವರು ಒಪ್ಪಂದನೇ ಆಗಿಲ್ಲ ಅಂತಂದ್ರು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಲ್ಲಿ ಬಣ ರಾಜ್ಯಕ್ಕೆ ಮತ್ತೊಂದಷ್ಟು ಜೋರಾಗಿರುವಂಥದ್ದು. ಯಾಕೆಂದ್ರೆ ಈಗ ಇದೇ ಮೊದಲ ಬಾರಿಗೆ ಪರಮೇಶ್ವರ್ ಅವರು ಬಹಳ ಗರಂ ಆಗಿ ಹೇಳಿದ್ರು, ಅಂದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಬ್ರು ಹೊಂದಾಣಿಕೆ ಮತ್ತೊಂದು ಮಾತಾಡಿದ್ರೆ ನಾವೇನ್ಕಿರ್ಬೇಕು ಅಂತ ಹೇಳಿದ್ರ ಅರ್ಥ ಕೇವಲ ಅವರಿಬ್ಬರೇ ಅಧಿಕಾರ ಅನುಭವಿಸ್ಬೇಕಾ, ನಾನು ಕೂಡ ಅಧಿಕಾರ ಅನುಭವಿಸ್ಬೇಕು, ನಮ್ಮಂತವ್ರು ಕೂಡ ಇದ್ದಾರೆ ಅಂತ ಹೇಳುವ ಮೂಲಕ ನೇರವಾಗಿ ಎಚ್ಚರಿಕೆ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಕೇವಲ ಡಿಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ನಾನು ಕೂಡ ಇದ್ದೀನಿ ಅಂತ ಹೇಳುವ ಮೂಲಕ ಪರೋಕ್ಷ ಅಲ್ಲ, ನೇರವಾಗಿ ಸಂದೇಶ ಕೊಟ್ಟಿರುವಂಥದ್ದು. ಇದರ ಅರ್ಥ ರಂಜಿತ್, ಎಲ್ಲ ಹೈಕಮಾಂಡ್ನಲ್ಲಂತೂ ಒಂದಂತೂ ಸತ್ಯ, ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಒಂದಷ್ಟು ಒಪ್ಪಂದ ಆಗಿರುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಚರ್ಚೆ ಆಗ್ತಿರುವಂಥದ್ದು. ಎಲ್ಲೋ ಸಮಯ ಹತ್ರ ಬಂದಿರಬಹುದು, ಅಂದರೆ 2 ವರ್ಷಗಳ ಕಾಲ ಬಹುತೇಕ ಆಗಿರ್ಬೋದು ಒಪ್ಪಂದ, ಅದಕ್ಕೆ ಪೂರಕವಾಗಿ ಈಗಲಿಂದಲೂ ಕೂಡ ಅದರ ವೇದಿಕೆ ಸೃಷ್ಟಿ ಆಗ್ತಾ ಇದೆಯಾ ಅನ್ನೋಂಥದ್ದು. ಮತ್ತೊಂದು ಒಳಸುಳಿಯನ್ನು ನೋಡೋದಾದ್ರೆ ಪರಮೇಶ್ವರ್ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಕೊಟ್ಟಿರುವಂಥದ್ದು. ಕೇವಲ ಪರಮೇಶ್ವರ್ ಹೇಳಿಕೆ ಅಂತಲ್ಲ, ಈ ಪರಮೇಶ್ವರ್ ನಂತರ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಅಂತ ಬರೋದಾದ್ರೆ ಎಂ ಬಿ ಪಾಟೀಲ್ ಕೂಡ ಅದೇ ರೀತಿ ಮಾತಾಡ್ಬೋದು, ಸತೀಶ್ ಜಾರಕಿಹೊಳಿ ಕೂಡ ಅದೇ ರೀತಿ ಮಾತಾಡ್ಬೋದು. ಇದರ ಅರ್ಥ ಸಿದ್ದರಾಮಯ್ಯ, ಒಂದು ವೇಳೆ ಸಿದ್ದರಾಮಯ್ಯ ಅವರ ಸ್ಥಾನ ಬದಲಾವಣೆ ಆಗೋದಾದ್ರೆ ಅವರ ಜೊತೆಗೆ ನಮ್ಮನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳೋ ಮೂಲಕ ಬಹಳ ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ರಂಜಿತ್, ಇದು ನಾನಾ ರೀತಿಯ ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಾನಾ ರೀತಿಯ ಆಯಾಮಗಳನ್ನು, ಬಣಗಳನ್ನು ಮತ್ತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳನ್ನು ದೊಡ್ಡ ಮಟ್ಟದ ಪಟ್ಟಿ ಬೆಳೆಯುವಂತ ಕೂಡ ಸತ್ಯ ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.